ಹಾಲು ತಗೊಳ್ಳೆ. ರೀ, ನಿಮ್ಮ ಕಾಫಿ ಮಾಡ್ಕೊಡ್ಲಾ? ಬೇಡ. ಮ್ಯಾಡಿ, ಕಾಫಿ ಕೊಡ್ಲಪ್ಪ? ಬೇಡ. ಮ್ಯಾಡಿ, ವಾಟ್ ಡ್ಯಾಡ್? ನಿಂತ್ಕೋ, ನಿನ್ನ ಹತ್ರ ಮಾತಾಡಬೇಕು. ನಿನ್ನೆ ರಾತ್ರಿನೇ ಮಾತಾಡಬೇಕು ಅಂತಿದ್ದೆ, ಆದರೆ ನಿನ್ನ ರಾತ್ರಿ ಬರಲೇ ಇಲ್ಲ. ನೀನು ಏನು ನಿರ್ಧಾರ ತಗೊಂಡಿದ್ದೀಯ ಅನ್ನೋದು ನನಗೆ ಗೊತ್ತಾಗಬೇಕು. ಯಾವ ವಿಷಯದ ಬಗ್ಗೆ? ಕಾವ್ಯ ವಿಷಯದಲ್ಲಿ ನೀನೇನು ನಿರ್ಧಾರ ತಗೊಂಡಿದ್ದೀಯಾ? ಇದರಲ್ಲಿ ನಿರ್ಧಾರ ಮಾಡುವಂಥದ್ದು ಏನಿದೆ? ನಾನು ಡಿಸೈಡ್ ಮಾಡಿದ್ನಲ್ಲ ಡ್ಯಾಡ್. ಹುಚ್ಚುಚ್ಚಾಗಿ ಮಾತಾಡಬೇಡ. ಇಷ್ಟೆಲ್ಲ ಆದ್ಮೇಲೂ ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತಿದ್ದೀಯಲ್ಲ. ವಾಟ್ ಆರ್ ಯು ಸೇಯಿಂಗ್ ಡ್ಯಾಡ್? ನಾನು ಹೇಳ್ತಾ ಇಲ್ವೋ, ಇಡೀ ಊರೇ ಹೇಳ್ತಾ ಇದೆ ತಪ್ಪು ಮಾಡಿದವ್ ನೀನು, ಅಪರಾಧಿ ಸ್ಥಾನದಲ್ಲಿರೋದು ನೀನು ಅಂತ. ಆದ್ರೆ ಏನು ತಪ್ಪೇ ಮಾಡ್ದಿರೋ ತರ ಮಾತಾಡ್ತಿದ್ಯಲ್ಲ. ನೋಡೋ, ಕಾವ್ಯನ ಮನೆಗೆ ಕರ್ಕೊಂಬರ್ಬೇಕು ಅಂತ ನಾನು ನಿರ್ಧಾರ ತಗೊಂಡಿದ್ದೀನಿ. ನೀನೇನು ಹೇಳ್ತೀಯಾ? ವಾಟ್ ಡ್ಯಾಡ್? ನಡೆದಿದ್ನೆಲ್ಲ ಮರ್ತು ಬಿಟ್ಟು ಮಾತಾಡ್ತಿದ್ರು ಹೇಗೆ? ನಾನು ಮರ್ತಿಲ್ಲ ಕಣೋ. ಅದೇ ರೀತಿ ನೀನು ನಡ್ಕೊಂಡಿದ್ದನು ನಾನು ಮರ್ತಿಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿರೋದು. ಡ್ಯಾಡ್, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ನಲ್ಲ, ನನ್ನ ನಂಬಿ. ಕಾವ್ಯನು ಇದೇ ಮಾತನ್ನು ಹೇಳಿದಾಗ ನೀನು ಯಾಕೆ ಅವಳನ್ನು ನಂಬಲಿಲ್ಲ? ಏನ್ ಮಾತಾಡ್ತಿದ್ದೀರಿ ನೀವು? ನಮ್ಮ ಮಗ ತಪ್ಪು ಮಾಡಿದಾನ? ಇದೇನ ಮಗನ ಮೇಲೆ ಇಟ್ಟಿರೋ ನಂಬಿಕೆ? ಈಗ ನೀನು ನಿನ್ನ ಮಗನ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ವಾ, ಇದೇ ರೀತಿ ಕಾವ್ಯನ ಅಪ್ಪ ಅಮ್ಮ ಕೂಡ. ನೋಡು, ಕಾವ್ಯ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಆಧಾರಗಳಿವೆ. ಆದ್ರೆ ನಿನ್ನ ಮಗ ಒಂದು ರಾತ್ರಿ ಆ ಹರಿಯದ ಹುಡುಗಿ ಜೊತೆ ಲಾಡ್ಜಲ್ಲಿದ್ದು ಕುಡಿದು ತಿಂದು ಬಂದಲ್ಲ, ಅವನು ತಪ್ಪು ಮಾಡಿಲ್ಲ ಅಂತ ನೀನು ಹೇಳಕ್ಕಾಗತ್ತಾ? ನಾವು ಇವನ್ ಮಾತನ್ನು ನಂಬಬೇಕು. ಆದ್ರೆ ಕಾವ್ಯ ಹಗಲೊತ್ತಲ್ಲಿ ಪಬ್ಲಿಕ್ ಅಲ್ಲಿ ಒಬ್ಬ ಹುಡುಗನ ಜೊತೆ ಮಾತಾಡಿದ್ದನ್ನ ಸಂದೇಹ ಪಡಬೇಕು ಅಲ್ವಾ? ಇದು ಯಾವ ಸೀಮೆ ನ್ಯಾಯ? ಡ್ಯಾಡ್, ಏನ್ ನಿಮ್ಮ ಮಾತಿನ ಅರ್ಥ? ಅವಳನ್ನ ನಿರಪರಾಧಿ ಅಂತ ನಿರೂಪಿಸೋಕೆ ನನ್ನನ್ನು ಅಪರಾಧಿ ಮಾಡ್ತಿದ್ದೀರಾ? ಅದು ಹಾಗಲ್ಲ ಕಣೋ. ನನ್ನ ಮಾತನ್ನ ಅರ್ಥ ಮಾಡ್ಕೋ. ನೀನು ಕಾವ್ಯನ ತುಂಬಾ ಪ್ರೀತಿಸ್ತಿದ್ಯಾ. ಅದಕ್ಕೆ ಅಂತಸ್ತಿನ ಅಂತರ ನೋಡದೆ ನಮ್ಮಿಬ್ಬರ ಕುಟುಂಬದಲ್ಲಿ ಎಷ್ಟೇ ವೈಮನಸ್ಸಿದ್ರು, ಮದುವೆ ಮಂಟಪದಲ್ಲಿ ನಿನಗೆ ಎಷ್ಟೇ ಅವಮಾನ ಆದ್ರೂ ಅವಳ ಕತ್ತಿಗೆ ನೀನ್ ತಾಳಿ ಕಟ್ತಿ. ಆದ್ರೀಗ ಒಂದು ಸಣ್ಣ ವಿಷಯನ ಅವಳು ನಿನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ಅವಳನ್ನ ಮನೆಯಿಂದ ಹೊರಗಾಕಿದ್ಯಲ್ಲ, ಅದು ತಪ್ಪು ಕಣೋ. ಸಂದರ್ಭ ಸಾಕ್ಷ್ಯ ವಿರೋಧವಾಗಿದ್ರೆ ಯಾರನ್ನು ಬೇಕಾದರೂ ಅಯೋಗ್ಯ ಅಂತ ನಿರೂಪಿಸ್ಬೋದು. ಇದನ್ನ ನೀನು ಅರ್ಥ ಮಾಡ್ಕೋ. ಕಾವ್ಯನ ವಿಷಯದಲ್ಲೂ ಇದೇ ನಡೆದಿದೆ ಅಂತ ತಿಳ್ಕೊಂಡು ನೀನು ಅವಳನ್ನ ಒಪ್ಕೋಬೇಕಾಯ್ತು. ನಂಬಿಕೆ ಅನ್ನೋದು ಜೀವನ ಕಣೋ. ಈ ಜಗತ್ನಲ್ಲಿ ಒಬ್ರನ್ನೊಬ್ರು ನಂಬ್ಕೊಂಡಿರೋದ್ರಿಂದಲೇ ಜೀವನ ಸಾಕ್ತಾ ಇರೋದು. ಒಬ್ಬರ ಬಗ್ಗೆ ಇನ್ನೊಬ್ರು ಅನುಮಾನ ಪಟ್ರೆ ಜೀವನ ನರಕ ಆಗತ್ತೆ ಕಣೋ. ಪಾಪ ಕಾವ್ಯ ಚಿನ್ನದಂತ ಹುಡುಗಿ, ಅವಳ ಬಗ್ಗೆ ಒಂದು ಸಣ್ಣ ವಿಷಯಕ್ಕೆ ನೀನು ಅನುಮಾನ ಪಟ್ಟು ಅವಳನ್ನ ಮನೆಯಿಂದ ಹೊರಗಾಕಿದ್ಯಲ್ಲ, ಇದು ಅನ್ಯಾಯ ಕಣೋ. ಬಾಯಿ ಮುಚ್ಚಿದ್ದೀರಾ? ಅವನ್ಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ನೀನು ಬಾಯಿ ಮುಚ್ಚು. ಒಂದು ಸಣ್ಣ ವಿಷಯಕ್ಕೆ ಅತ್ತೆ ಸೊಸೆ ಜಗಳನೆ ದೊಡ್ಡದು ಮಾಡ್ಕೊಂಡು ಆ ಹುಡುಗಿನ ದೂರ ಮಾಡೋಕ್ ಪ್ರಯತ್ನ ಪಡ್ತಿದ್ಯಲ್ಲ, ನೀನು ಮನುಷ್ಯಳೇ ಅಲ್ಲ. ಹೌದಣ್ಣ, ಅದಕ್ಕೆ ತುಂಬಾ ಒಳ್ಳೆಯವರು. ನೀನು ಅಮ್ಮನ ಮಾತನ್ನ ಕೇಳ್ಬೇಡ. ನೀನ್ ಹೋಗಿ ಅದಕ್ಕೇನ್ ಮನೆ ಕರ್ಕೊಂಡ್ ಬಾರಣ್ಣ. ಇಷ್ಟೆಲ್ಲ ಆದ್ಮೇಲೂ ಈ ಮನೆಗೆ ಕಾವ್ಯನ ಕರ್ಕೊಂಬರಕ್ ನಿನಗೆ ಇಷ್ಟ ಇಲ್ಲ ಅಂದ್ಮೇಲೆ ಈ ಮನೇಲಿ ನಾನು ಇರೋದಿಲ್ಲ. ಅಡ್ಮಾರಿ ನಿನ್ನಮ್ಮ ಹೆಂಡತಿಗೆ ಹೇಗ್ ಗೌರವ ಕೊಡಬೇಕು ಅಂತ ಗೊತ್ತಿಲ್ದಿರೋ ನೀನಿರೋ ಈ ಮನೆಯಲ್ಲಿ ನಾನು ಇರೋದಿಲ್ಲ. ಇಲ್ಲಿವರೆಗೂ ಇಂಥ ಸಣ್ಣ ವಯಸ್ಸಲ್ಲಿ ನನ್ನ ಮಗ ಎಂತಹ ಸಾಧನೆ ಮಾಡಿದಾನೆ ಅಂತ ಹೆಮ್ಮೆ ಪಟ್ಟಿದ್ದೆ. ಆದ್ರೆ ಬಿಸ್ನೆಸ್ ಅಲ್ಲಿ ಸಾಧನೆ ಮಾಡಿರೋ ನೀನು ಹೆಂಡತಿನ ಹೇಗ್ ನಡೆಸ್ಕೊಬೇಕು ಅಂತ ಗೊತ್ತಿಲ್ವಲ್ಲ, ಅದು ನನಗೆ ನಾಚಿಕೆ ಆಗ್ತಿದೆ. ಅದಕ್ಕೆ ನಾನು ಹೊರಗೆ ಹೋಗ್ತಾ ಇದ್ದೀನಿ. ಅವತ್ತು ಫಂಕ್ಷನ್ ಅಲ್ಲಿ ಒಬ್ಬ ನಿನ್ನ ಹೀನಾಯವಾಗಿ ಬೈದ್ನಲ್ಲ, ಅದೇ ನಿನ್ನ ಯೋಗ್ಯತೆ ಕಣೋ. ಅಪ್ಪ, ನೀವಿಲ್ದ ಮನೇಲಿ ನಾನ್ ಕೂಡ ಇರೋದಿಲ್ಲ. ಬನ್ನಿ ನಾವ್ ಹೋಗೋಣ. ನೀವು ನಾನು ಅದಕ್ಕೆ 3 ಜನನೂ ಇರೋದ್ ಬೇಡ, ಬೇರೆ ಕಡೆ ಹೋಗಿರೋಣ. ಸರಿಯಾಗಿ ಹೇಳ್ದಿ ಮಗಳೇ. ಏನು ಅಪ್ಪ ಮಗಳು ಇಬ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಇದು ಬ್ಲಾಕ್ ಮೇಲ್ ಅಲ್ಲ. ನೋಡು, ಕಾವ್ಯನ ಹೊರಗೆ ಹಾಕಿ ಬೇರೊಂದು ಹುಡುಗಿನ ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂತ ನೀನೇನಾದ್ರೂ ಪ್ಲಾನ್ ಮಾಡಿದ್ರೆ ಅದು ನಿನಗೆ ಒಳ್ಳೇದಾಗೋದಿಲ್ಲ. ಬಂದಿರೋ ಆ ಹುಡುಗಿ ನಿನ್ನನ್ನು ಹೊರಗೆ ಹಾಕ್ತಾಳೆ, ಆಗ್ಲೇ ನಿನಗೆ ಬುದ್ಧಿ ಬರೋದು. ಮಾಡಿ, ನಾಳೆ ಬೆಳಿಗ್ಗೆವರೆಗೂ ನಿನಗೆ ಟೈಮ್ ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ನಾನು ರಾಧಾ ಈ ಮನೇಲಿ ಇರಬೇಕು ಅನ್ನೋದು ನಿನ್ನ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಸರ್. ಏನ್ರಿ ವಿಷಯ? ನೀವು ಕೇಳಿದ ಡಿಸೈನ್ಸ್ ಎಲ್ಲ ರೆಡಿಯಾಗಿದೆ ಸರ್.
ಇಡಿಯಟ್. ನಾನು ಕೇಳಿದ್ದೆ ಯಾವಾಗ, ನೀನು ತರ್ತಾ ಇರೋದು ಯಾವಾಗ? ಸಾರಿ ಸರ್, ನನ್ನ ತಾಯಿಗೆ ಹುಷಾರಿರಲಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ. ನಾನೇ ಜೊತೆಲಿ ನೋಡ್ಕೋಬೇಕಾಗಿತ್ತು, ಅದಕ್ಕೆ ಲೇಟ್ ಆಯಿತು ಸರ್. ಸರಿ ಸರಿ. ಸರ್, ಆಸ್ಪತ್ರೆಯಲ್ಲಿ ಮೇಡಮ್ನ ನೋಡಿದೆ. ಯಾರು? ಕಾವ್ಯನ? ಹೌದು ಸರ್, ಕಾವ್ಯ ಮೇಡಮ್ನ ನೋಡಿದೆ. ಆಸ್ಪತ್ರೆಯಲ್ಲಿ ದೊಡ್ಡ ರಗಳೇನ ನಡೆದೋಯ್ತು ಸರ್. ಏನು ಅಂತ ಸರಿಯಾಗಿ ಹೇಳಪ್ಪ. ಸರ್, ಅದು ಮೇಡಮ್ ಅವ್ರ ತಂಗಿ ಪ್ರಿಯಾ. ನಾನು ಬರ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರ ಆ ಕುಟುಂಬದವ್ರ ಯೋಗ್ಯತೆನಾ? ಇಷ್ಟೊತ್ತು ಆ ಹೆಣ್ಣಿನ ಬಗ್ಗೆ ವಕಾಲತ್ ವಹಿಸ್ಕೊಂಡು ಮಾತಾಡ್ತಾ ಇದ್ರಿ, ಈಗ ಯಾವ ಮುಖ ಹೊತ್ಕೊಂಡು ಮಾತಾಡ್ತೀರಿ? ಹೋಗಿ ಹೋಗಿ ಒಂದ್ ಕಚಡ ಕುಟುಂಬದಿಂದ ಹೆಣ್ ತಂದಿದ್ದಾಯ್ತು. ಸದ್ಯ ಹೇಗೋ ಅವಳನ್ನ ಮನೆ ಬಿಟ್ಟು ಹೊಡ್ಸಿದಾಯ್ತು. ನೋಡೋ, ಯಾವುದೇ ಕಾರಣಕ್ಕೂ ಮತ್ತೆ ಆ ಹುಡುಗಿ ಈ ಮನೆಗೆ ಬರ್ಕೂಡ್ದು. ಆ ಕುಟುಂಬದಲ್ಲಿ ಒಂದು ಹುಡುಗಿನಾದ್ರೂ ಸರಿ ಇದ್ದಾಳ? ಮೊದಲನೇವಳು ವ್ಯಭಿಚಾರಿ ಮನೆ ಹೋಗಿದ್ಲು. ಎರಡನೇವಳು ಗುಣ ಏನು ಅಂತ ನಮಗೆ ಗೊತ್ತಿದೆ. ಇನ್ನು ಮೂರನೇವಳು ಕೂತ್ಗಿಗೆ ತಾಳಿ ಬೀಳೋಕ್ ಮುಂಚೆನೆ ಹೋಟೆಲ್ ಮಗುನ ಹೊತ್ಕೊಂಡು ಕೂತಿದ್ದಾಳೆ. ಇಂಥ ಕುಟುಂಬದಿಂದ ಬಂದ ಕಾವ್ಯ ಸರಿಯಾಗಿದ್ದಾಳೆ ಅಂತ ಏನ್ ಗ್ಯಾರಂಟಿ? ಅಂತ ಕುಟುಂಬಕ್ಕೋಸ್ಕರ ನಿಮ್ಮಪ್ಪ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ ಮ್ಯಾಡಿ, ನಿಮ್ಮಪ್ಪ ಹೇಳಿದ್ರು ಅಂತ ನಡತೆಗೆಟ್ಟ ಹೆಣ್ಣನ್ನ ಮನೆ ಕರ್ಕೊಂಬರ್ಬೇಡ. ನೀನು ಬದುಕು ಚೆನ್ನಾಗಿರ್ಬೇಕು ಅಂತ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಯೋಚನೆ ಮಾಡು. ಪ್ರಿಯಾ, ಆಗಿದ್ದಾಗೋಯ್ತು. ಈಗ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ? ಈ ಪರಿಸ್ಥಿತಿಲಿ ನೀನು ಊಟ ಮಾಡದೆ ಇರಬಾರ್ದು. ಬಾ, ಊಟ ಮಾಡು ಪ್ರಿಯಾ. ನನಗೆ ಬೇಡ ಅದಕ್ಕೆ, ನನಗೇನು ಬೇಡ. ಮನೇಲಿರೋರ್ಗೆಲ್ಲ ನಾನು ಬೇಡವಾದವಳಾಗ್ಬಿಟ್ಟೆ. ನಾನೊಬ್ಬ ಪಾಪಿ. ನಮ್ಮಮ್ಮ ಜೀವ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡ್ತು. ಪ್ರಿಯಾ, ನೀನೇನು ಬೇಕು ಅಂತ ಮಾಡಿದ್ಯಾ? ಸಮಯ ಸಂದರ್ಭ ಹೀಗೆಲ್ಲ ನಡೆದೋಯ್ತು. ಇದರಲ್ಲಿ ಯಾರು ತಪ್ಪು ಅಂತ ಹೇಳಕ್ಕಾಗತ್ತೆ ಹೇಳು? ಒಳ್ಳೇದೋ ಕೆಟ್ಟದೋ ಆಗ್ಲೇ ಹೇಳ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾನೆ ಇರ್ಲಿಲ್ಲ. ಸಮಯ ಬಂದಾಗ ಹೇಳೋಣ ಅಂತ ನೀವೇ ತಡ್ಕೊಂಬಂದ್ರಿ. ಈಗ ನೋಡಿದ್ರೆ ಎಂತ ಪರಿಸ್ಥಿತಿ ಬಂತು ಅಂತ. ನನ್ನನ್ನ ಹೆತ್ತ ತಾಯಿ ನನ್ನನ್ನ ಮುಟ್ಟು ಮಾತಾಡಿಸ್ಬೇಡ, ನನ್ನಿಂದ ದೂರನೇ ಇರು ಅಂತ ಹೇಳ್ತಾರೆ. ನಾನು ಹೇಗ್ ಸಹಿಸ್ಕೊಳ್ಳಿ? ಅದಕ್ಕೆ ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಸುತ್ತೆ. ನೀನ್ ಧೈರ್ಯವಾಗಿರು. ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ? ಅತ್ತೆ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ತಾನೆ ನಿನ್ ಲವ್ ವಿಷಯನ ಯಾರ ಹತ್ರನೂ ಹೇಳ್ದೆ ನೀನ್ ಮುಚ್ಚಿಟ್ಟಿದ್ದು. ಈಗ ಎಲ್ರಿಗೂ ವಿಷಯ ಗೊತ್ತಾಗೋಯ್ತು. ಅತ್ತೆ ಜೀವಕ್ಕೂ ಯಾವ ತೊಂದರೆನೂ ಇಲ್ಲ ಅಂತಾನೂ ಗೊತ್ತಾಗೋಯ್ತು. ಎಲ್ರಿಗೂ ವಿಷಯ ಗೊತ್ತಾಗಿರೋದ್ರಿಂದ ನಿನ್ ಸಮಸ್ಯೆಗೆ ಒಂದೊಳ್ಳೆ ಪರಿಹಾರ ಸಿಗುತ್ತೆ ಅಂತ ನನ್ಗನ್ನಿಸ್ತಿದೆ. ನನಗೆ ಒಳ್ಳೆ ಪರಿಹಾರ ಸಿಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಅದಕ್ಕೆ. ಅಣ್ಣ ನನ್ನನ್ನ ಸಾಯಿಸೋ ರೀತಿಲೇ ನೋಡ್ತಾ ಇದ್ದಾರೆ. ಅಪ್ಪಂಗ್ ನನ್ ಮೇಲೆ ಕೋಪ ಇದೆ. ಅಮ್ಮ ಹಾಸ್ಪಿಟ್ಲಿಂದ ಬಂದ್ಮೇಲೆ ನನ್ನನ್ನ ಮಾತಾಡಿಸ್ತಾರೋ ಇಲ್ವೋ, ನಾನು ಒಂಟಿ ಆಗೋದ ಅದಕ್ಕೆ. ಕಾವ್ಯ, ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ತಾನೆ? ಡಾಕ್ಟರ್ ಏನ್ ಹೇಳಿದ್ರು? ಭಯ ಪಡೋಂಥದ್ದೇನೂ ಇಲ್ಲ ತಾನೆ? ನೀನ್ ಅಮ್ಮನ ಹತ್ರ ಮಾತಾಡಿದ್ಯಾ? ಅಮ್ಮಂಗೆ ಮತ್ತೆ ಪ್ರಜ್ಞೆ ತಪ್ಪುತ್ತೆ ಅಂತ ಡಾಕ್ಟರ್ ಹೇಳಿದಾರಾ? ಕಾವ್ಯ, ನಾನ್ ಕೇಳ್ತಾನೆ ಇದ್ದೀನಿ, ನೀನ್ ಸುಮ್ಮನೆ ಇದೆಯಲ್ಲ. ಕಾವ್ಯ, ಮುಟ್ಬೇಡ ನನ್ನನ್ನ. ಕಾವ್ಯ, ಮುಟ್ಬೇಡ ನನ್ನನ್ನ. ಬಾಯಿ, ನಿನಗೆ ನನ್ನ ಹೆಸರು ಯೋಗ್ಯತೆನೂ ಇಲ್ಲ. ಕಾವ್ಯ, ನೀನ್ ಈ ರೀತಿ ಅವಳ ಹತ್ರ ಮಾತಾಡಿ ಅವಳನ್ನ ದೂರ ತಳ್ಳಿದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ? ಯಾರ ಹತ್ರ ಮಾತಾಡ್ತಾಳೆ? ನೀವ್ ಮಾತಾಡ್ಬೇಡಿ ಅದಕ್ಕೆ. ಇವಳು ಮಾಡ್ತಾ ಇರೋ ಪ್ರತಿಯೊಂದು ತಪ್ಪಿಗೂ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ಅದೇ ನನಗೆ ಸಂಕಟ ಆಗ್ತಿರೋದು. ಇದನ್ನೆಲ್ಲ ನೋಡಿದ್ರೆ ಅಣ್ಣ ಹೇಳ್ತಿರೋದು ನಿಜ ಅನಿಸ್ತಿದೆ. ಕಾವ್ಯ,
ನೀನ್ ನನ್ ಬಗ್ಗೆ ಮಾತಾಡ್ತಿದ್ಯಾ? ನಾನು ಬರೀ ಅತ್ಕೆಯಾಗಿ ನಡ್ಕೊಂಡಿಲ್ಲ, ಫ್ರೆಂಡ್ ಆಗು ನಡ್ಕೊಂಡಿದ್ದೀನಿ. ನೀನ್ ನನ್ ಬಗ್ಗೆ ಇಂಥ ಪ್ರಶ್ನೆ ಕೇಳ್ತಿದ್ಯಾ? ಕಾವ್ಯ, ಇದಕ್ಕೂ ಅದಕ್ಕೆಗೂ ಯಾವ ಸಂಬಂಧನೂ ಇಲ್ಲ. ಮಾತಾಡ್ಬೇಡ ನೀನು. ನಿನ್ನನ್ ಏನೋ ಅನ್ಕೊಂಡಿದ್ದೆ ಕಣೆ. ಹೋಗಿ ಹೋಗಿ ಇಂಥ ಕೆಲಸ ಮಾಡ್ಕೊಂಡ್ ಬಂದಿದ್ಯಲ್ಲ. ಅವತ್ ಕಾನ್ಸ್ಟೇಬಲ್ ಅಂಕಲ್ಲು ನಮ್ ಬಗ್ಗೆ ಹೆಮ್ಮೆಯಿಂದ ಮಾತಾಡುವಾಗ ನಿನ್ ಮುಖ ಒಂಥರ ಬಾಡಿತ್ತು. ಯಾಕ್ ಪ್ರಿಯ, ಏನಾದ್ರೂ ಸಮಸ್ಯೆನಾ ಅಂತ ಕೇಳಿದ್ದಕ್ಕೆ ಏನೂ ಇಲ್ಲ ಕಾವ್ಯ, ಕಾಲೇಜಲ್ಲಿ ಒಂದು ಚಿಕ್ಕ ಸಮಸ್ಯೆ ಅಷ್ಟೇ, ಅದು ಇದು ಅಂತ ಸುಳ್ಳು ಹೇಳ್ದೆ. ಅವತ್ ನಿನ್ ಲವ್ ವಿಷಯನ ನನ್ನ ಹತ್ರ ಹೇಳ್ದಾಗ ಇದಕ್ಕೂ ಮೀರೇನಾದ್ರೂ ನಡೆದಿದ್ಯಾ ಅಂತ ಬಾಯಿ ತಪ್ಪಿ ಕೇಳ್ದೆ ಅಷ್ಟೇ. ಅಷ್ಟಕ್ಕೆ ಗೊಳೋ ಅಂತ ಹತ್ಕೊಂಡ್ ಕೂತ್ಕೊಂಡೆ. ನಾನ್ ಕೇಳಿದ್ದಕ್ಕೆ ಅವಳಿಗೆ ಏನಾದ್ರೂ ಬೇಜಾರಾಯ್ತೇನೋ, ಅವಳ ಮನ್ಸಿಗೆ ನೋವಾಯ್ತೇನೋ ಅಂತ ನಾನ್ ಎಷ್ಟು ಸಂಕಟ ಪಟ್ಟೆ ಅಂತ ಗೊತ್ತಾ? ಆದ್ರೆ ಈಗ ತಾನೇ ಗೊತ್ತಾಗ್ತಿರೋದು ನೀನ್ ತಪ್ಪು ಮಾಡ್ದೆ ಅದಕ್ಕೆ ಅತ್ತೆ ಅಂತ. ಅವತ್ ಅಪ್ಪನ ಹತ್ರ ನಿನ್ ಲವ್ ವಿಷಯನ ಹೇಳ್ತೀನಿ ಅಂದಾಗ ಕೂಡ ನೀನ್ ಯಾವ ವಿಷಯನೂ ನನ್ನ ಹತ್ರ ಹೇಳಲಿಲ್ಲ. ಅವತ್ತೇ ಹೇಳಿದ್ದಿದ್ರೆ ಅಪ್ಪನ ಹತ್ರ ಎಲ್ಲ ವಿಷಯನೂ ಕ್ಲಿಯರ್ ಆಗಿ ಹೇಳ್ತಿದ್ದೆ. ಆಗ ಹುಡ್ಗ ನಿನ್ನ ನೋಡೋದಕ್ಕೂ ಬರ್ತಿರ್ಲಿಲ್ಲ, ಅಮ್ಮಂಗೆ ಈ ರೀತಿ ಆಗ್ತಾನೂ ಇರ್ಲಿಲ್ಲ. ಎಂತ ತಪ್ಪು ಮಾಡ್ದೆ ಕಣೆ ನೀನು. ನಾನ್ ತಪ್ಪು ಮಾಡ್ಬಿಟ್ಟೆ ಕಾವ್ಯ, ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡು. ನನಗೆ ಗೊತ್ತಿಲ್ಲದೆ ನಡೆದು ತಪ್ಪದು. ಹೇಳ್ಬೇಕೋ ಬೇಡವೋ ಅಂತ ಗೊತ್ತಿಲ್ಲದೆ ಪ್ರತಿ ದಿವಸನೂ ಸಂಕಟ ಪಡ್ತಾ ಇದ್ದೀನಿ. ಹೇಳ್ಕೊಂಡ್ರೆ ಎಲ್ಲರೂ ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂತ ಭಯ ಪಡ್ತಾ ಇದ್ದೀನಿ. ಹೇಗಿದ್ರು ದಿನ ನನ್ನ ಮದ್ವೆ ಮಾಡ್ಕೋತಿಲ್ವಾ, ಅಲ್ಲಿವರೆಗೂ ಹೇಗೋ ನಿಭಾಯಿಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ತಪ್ಪು ನನ್ನನ್ನ ಸಿಕ್ಕಾಕ್ಸ್ಬಿಡ್ತು. ನಾನ್ ಮಾಡಿದ ತಪ್ಪು ಕಾವ್ಯ. ನೀವೆಲ್ರೂ ನನ್ನನ್ನ ದೂರ ಮಾಡ್ಬಿಟ್ರೆ ನಾನ್ ಎಲ್ಲಿಗೆ ಹೋಗ್ಲಿ? ನಾನ್ ಸತ್ತು ಹೋಗ್ಲಾ? ನಾನ್ ಸತ್ತು ಹೋಗ್ತೀನಿ ಕಾವ್ಯ, ನಾನ್ ಸತ್ತು ಹೋಗ್ತೀನಿ. ಅಳ್ಬೇಡ ಪ್ರಿಯಾ, ಕಣ್ಣುರ್ಸ್ಕೊ. ಅಳ್ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡು, ಅಮ್ಮಂಗೆ ಈ ರೀತಿ ಎಲ್ಲ ಆಯ್ತಲ್ಲ ಅಂತ ಕೋಪದಲ್ಲಿ ಹೀಗೆ ಮಾತಾಡಿದೆ ಅಷ್ಟೆ. ಅಮ್ಮ ಹುಷಾರಾಗಿ ಹಾಸ್ಪಿಟಲಿಂದ ಮನೆಗೆ ಬರಲಿ, ಆಮೇಲೆ ಮಾತಾಡೋಣ, ಸರಿನಾ? ಅದ್ ಸರಿ, ಊಟ ಮಾಡ್ದ್ಯಾ? ತುಂಬಾ ಹೊತ್ತಿಂದ ಊಟ ಮಾಡ್ಬಾ ಅಂತ ಕರಿತಾ ಇದೀನಿ, ಬರಲ್ಲ ಅಂತ ಅಳ್ತಾ ಕೂತಿದ್ಲು. ಏಯ್, ಊಟ ಮಾಡ್ದೆ ಯಾಕೆ ಆರೋಗ್ಯನ ಹಾಳು ಮಾಡ್ಕೋತೀಯಾ? ಬಾ ಊಟ ಮಾಡು. ನನಗ್ ಬೇಡ, ನನಗ್ ಹಸ್ವಿಲ್ಲ. ಪ್ರಿಯಾ, ಈಗಾಗ್ಲೇ ತುಂಬಾ ಹೊತ್ತಾಗಿದೆ, ಬಂದು ಊಟ ಮಾಡು. ಬೆಳಗ್ಗೆ ನಾನು ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು. ಬಾ. ನಾನು ಬರ್ತೀನಿ. ಪ್ರಿಯಾ, ನಿಮ್ಮಿಬ್ರಲ್ಲಿ ಯಾರನ್ನೇ ನೋಡಿದ್ರು ಅಮ್ಮ ತುಂಬಾ ಕೋಪ ಮಾಡ್ಕೋತಾರೆ. ನಾನು ಹೋಗಿ ಅಮ್ಮನ್ನ ನೋಡ್ಕೋತೀನಿ, ನೀವಲ್ಲಿಗೆ ಬರೋದು ಬೇಡ. ಬಾ ಊಟ ಮಾಡು, ಬಾ. ಅಮ್ಮ, ಹೇಗಿದ್ಯಮ್ಮ ಈಗ? ಈಗ ಪರವಾಗಿಲ್ಲಮ್ಮ. ಅಮ್ಮ, ನಿನಗಿಷ್ಟ ಅಂತ ಇಡ್ಲಿ ಮತ್ತೆ ಪುದೀನ ಚಟ್ನಿ ಮಾಡ್ಕೊಂಡ್ ಬಂದಿದ್ದೀನಿ, ನಾನೇ ತಿನ್ನಿಸ್ಲಾ? ಬೇಡಮ್ಮ, ನನ್ಗೇನು ಬೇಡ. ಬೇಡ ಅಂದ್ರೆ ಹೇಗೆ? ಮಾತ್ರೆ ತಗೋಬೇಕಲ್ವಾ? ಬರೀ ಹೊಟ್ಟೆಲ್ ಮಾತ್ರೆ ತಗೊಳಕ್ಕಾಗತ್ತಾ? ಕಾವ್ಯ, ಅಮ್ಮ ಹಾಗೇನೆ ಹೇಳೋದು, ನೀನ್ ಕೊಡಮ್ಮ. ಕಾವ್ಯ, ನೀನ್ ನಿಮ್ಮಮ್ಮನಿಗೆ ತಿಂಡಿ ತಿನ್ನಿಸ್ತಾ ಇರೋ, ನಾವಿಬ್ರು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಅಪ್ಪ, ನಿಮ್ಗೂ ಸೇರ್ಸಿ ತಿಂಡಿ ತಂದಿದ್ದೀನಿ. ಸ್ನಾನ ಮಾಡದೆ ತಿಂಡಿ ತಿನ್ನೋದಕ್ಕೆ ಮನ್ಸು ಒಪ್ಪೋದಿಲ್ಲಮ್ಮ. ನೀನು ನಿಮ್ಮಮ್ಮನಿಗೆ ತಿಂಡಿ ತಿನ್ನಿಸ್ತಿರೋ, ನಾವು ಬೇಗ ಮನೆಗೆ ಹೋಗಿ ಬಂದ್ಬಿಡ್ತೀವಿ. ಸರಿಪ್ಪ, ನಾವು ಹೋದ್ಮೇಲೆ ಅಮ್ಮ ಬೇಡ ಅಂತಾರೆ. ಬಿಡ್ಬೇಡ, ತಿನ್ಸು. ತಿನ್ನಿಸ್ತೀನಿ. ಬರ್ತೀವಿ ಪಾರ್ವತಿ, ನಡಿಯಪ್ಪ. ಓ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬಹಳ ದಿನ ಆಯ್ತು ನಿಮ್ಮನ್ನ ನೋಡಿ. ಹೌದು. ನನ್ನ ಮಗ ಮ್ಯಾಡಿ ಗ್ರೂಪ್ ಆಫ್ ಕಂಪ್ನೀಸ್ ಇದೆಯಲ್ಲ, ಅದರ ಓ, ಮ್ಯಾನೇಜಿಂಗ್ ಡೈರೆಕ್ಟರ್. ಅಪ್ಪ, ಮ್ಯಾಡಿ ಬಂದಿದ್ದಾರೆ. ಪ್ರಿಯಾ ವಿಷಯ ಹೇಗೋ ಗೊತ್ತಾಗಿರ್ಬೇಕು, ನಮ್ಮನ್ನ ಅವಮಾನ ಮಾಡ್ಬೇಕು ಅಂತಾನೆ ಬಂದಿರ್ಬೇಕು. ನೋಡು ವಿನೋದ, ಅವ್ರು ಏನೇ ಮಾತಾಡಿದ್ರು ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಸರಿಪಾ, ನಡಿ. ಸರಿ, ನಾನು ಬರ್ತೀನಿ. ಓಕೆ. ಕಮ್.
ನಮಸ್ಕಾರ ಬೀಗ್ರೆ. ನಮಸ್ಕಾರ. ನಮಸ್ಕಾರ.